ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. 30 ನಿಮಿಷಗಳ 30 ಸುದ್ದಿ ನಿನ್ನೆ ಆಗಿರೋದು ಮತ್ತು ಇವತ್ತು ನಡೆಯುವಂಥ ಎಲ್ಲ ವಿದ್ಯಮಾನಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಆಗಮನದ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಏಪ್ರಿಲ್ 1ಕ್ಕೆ ರಾಜ್ಯಕ್ಕೆ ಅಮಿತ್ ಶಾ ಬರ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಲಾಯಿತು. ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಸಭೆ ನಡೆಸಿದ್ರು. ಸಚಿವರು, ಶಾಸಕರು ಭಾಗಿಯಾಗಿದ್ದರು. ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಏಪ್ರಿಲ್ 5ನೇ ತಾರೀಕು ಕರ್ನಾಟಕ ಪ್ರವಾಸ ದಿಢೀರ್ ರದ್ದಾಗಿದೆ. ನರೇಂದ್ರ ಮೋದಿ ಏಪ್ರಿಲ್ 5ನೇ ತಾರೀಕು ಬೆಂಗಳೂರಿಗೆ ಆಗಮಿಸಬೇಕಾಗಿತ್ತು. ಆದರೆ ಇಸ್ರೇಲ್ ಪ್ರಧಾನಿ ನಫ್ತಾಲಿ ಬೆನೆಟ್ಗೆ ಕೋವಿಡ್ ಕಾಣಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮೋದಿ ಅವರ ರಾಜ್ಯ ಪ್ರವಾಸ ರದ್ದು ಮಾಡಲಾಗಿದೆ. ಏಪ್ರಿಲ್ 5ರಂದು 3 ಕಾರ್ಯಕ್ರಮಗಳ ಉದ್ಘಾಟನೆಗಾಗಿ ಪ್ರಧಾನಿ ಮೋದಿ ಇಸ್ರೇಲ್ ಪ್ರಧಾನಿ ನಫ್ತಾಲಿ ಬೆನೆಟ್ ಜೊತೆ ಕರ್ನಾಟಕಕ್ಕೆ ಆಗಮಿಸಬೇಕಾಗಿತ್ತು. ಆದರೆ ನಫ್ತಾಲಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿರೋದ್ರಿಂದ ಕ್ವಾರಂಟೈನ್ನಲ್ಲಿದ್ದಾರೆ. ಹೀಗಾಗಿ ಅವರ ಭಾರತದ ಪ್ರವಾಸ ರದ್ದುಗೊಂಡಿತ್ತು. ಪ್ರಧಾನಿ ಮೋದಿ ರಾಜ್ಯದಲ್ಲಿ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಲೋಕಾರ್ಪಣೆ, ಮೇಲ್ದರ್ಜೆಗೇರಿಸಿದ 150 ITI ಉದ್ಘಾಟನೆ ಕಾರ್ಯಕ್ರಮ, ಬೆಂಗಳೂರು ಸಬರ್ಬನ್ ರೈಲು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿಕೊಡಬೇಕಾಗಿತ್ತು. ಈಗ ಪ್ರಧಾನಿ ಮೋದಿಯವರ ಪ್ರವಾಸ ರದ್ದಾಯಿತು. ಪಂಚರಾಜ್ಯ ಚುನಾವಣೆ ಸೋಲು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಧೈರ್ಯ ತುಂಬಿದ್ದಾರೆ. ಸೋಲಿಗೆ ರಾಜ್ಯ ನಾಯಕರು ಧೃತಿಗೆಡದಂತೆ ಸಲಹೆ ಕೊಟ್ಟಿದ್ದಾರೆ. 2023 ವಿಧಾನಸಭಾ ಚುನಾವಣೆ ತಯಾರಿ ನಡೆಸುವಂತೆ, ಚುನಾವಣಾ ತಂತ್ರಗಾರಿಕೆ, ಪಕ್ಷ ಸಂಘಟನೆ ಹಾಗೂ ಚುನಾವಣೆಗಳವರೆಗೆ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟದ ರೂಪುರೇಷೆ ಬಗ್ಗೆ ಗಮನ ಹರಿಸಬೇಕು ಅಂತ ತಿಳಿಸಿದ್ದಾರೆ. ಹಾಗೆಯೇ ನಾಯಕರ ನಡುವಿನ ಸಮನ್ವಯತೆ ಬಗ್ಗೆ ರಾಹುಲ್ ಗಾಂಧಿ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಹಿಜಾಬ್ ಆಯಿತು, ಮುಸ್ಲಿಂ ಬಾಯ್ಕಾಟ್ ಆಯಿತು. ಈಗ ಹಲಾಲ್ ವಿರುದ್ಧ ಸಮರ ಶುರುವಾಗಿದೆ. ಬೆಂಗಳೂರಿನಲ್ಲಿ ಹಲಾಲ್ ವಸ್ತುಗಳಿಗೆ ನಿಷೇಧ ಹೇರಲಾಗ್ತಾ ಇದೆ. ಹಿಂದೂ ಜಾಗರಣ ವೇದಿಕೆಯಿಂದ ಜಾಗೃತಿ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಹಲಾಲ್ ಲೇಬಲ್ ವಸ್ತುಗಳನ್ನು ನಿಷೇಧ ಮಾಡೋದಕ್ಕೆ ಮನವಿ ಮಾಡ್ತಿದ್ದಾರೆ. ಹೋಟೆಲ್ನಲ್ಲಿ ಹಲಾಲ್ ಪ್ರಾಡಕ್ಟ್ಗೆ ನಿಷೇಧಿಸಲಾಗಿದೆ. ದೇವಸ್ಥಾನಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರ ವಿಚಾರವಾಗಿ SDPI ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಕಿಡಿಕಾರಿದ್ದಾರೆ. ಇದು ಧರ್ಮಗಳ ಯುದ್ಧವಲ್ಲ, ಸಂಘ ಪರಿವಾರದ ಹೋರಾಟ. ವ್ಯಾಪಾರ ಬಹಿಷ್ಕಾರಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ. ನಾಚಿಕೆಗೆಟ್ಟ ವಿಪಕ್ಷಗಳು ಬಾಯಿ ಮುಚ್ಕೊಂಡು ಕೂತಿವೆ. ಏನ್ ಮಾಡ್ತಿದ್ದೀರಿ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಅಂತ ಉಡುಪಿಯಲ್ಲಿ SDPI ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ವಾಗ್ದಾಳಿ ನಡೆಸಿದರು. ಬಿಜೆಪಿ ಅವರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಪ್ರಕರಣ ನೀವು ತೋರಿಸ್ಬಿಡಿ. ಈ ರೀತಿ ಮುಸ್ಲಿಮರಲ್ಲದೆ ಮುಸ್ಲಿಮರದೇ ಆಗಿರಲಿ, ಯಾವುದಾದರೂ ಬಿಸ್ನೆಸ್ಗಳನ್ನು, ಅಂಗಡಿಗಳನ್ನು, ಹೋಟೆಲ್ಗಳನ್ನು ಬಲವಂತವಾಗಿ ಮುಚ್ಚಿರುವಂಥ ಒಂದು ಪ್ರಕರಣ ನಿಮಗೆ ಸಾಧ್ಯ ಇದ್ದರೆ ತೋರಿಸಿ. ಮಾಧ್ಯಮದವರು ಕೂಡ ಇದರ ಬಗ್ಗೆ ಒಂದು ಸಂಶೋಧನೆ ನಡೆಸ್ಬೋದು, ಇದನ್ನು ಮಾಡ್ಬೋದು. ರಘುಪತಿ ಭಟ್ರಿಗೆ ನಾನು ಹೇಳ್ತೇನೆ, ನಿಮ್ಮದೇ ಕ್ಷೇತ್ರದ ಇದೇ ಉಡುಪಿಯ ಜಾಮಿಯಾ ಮಸೀದಿಗೆ ಸೇರಿದ ಕಟ್ಟಡದಲ್ಲಿ ಹಿಂದೂ ಬಾಂಧವರು ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲದಿದ್ದರೆ ಹೋಗಿ ನೋಡಿ ಅಥವಾ ಹೋಗಿ ಕೇಳಿ. ಉಡುಪಿಯ ಜಾಮಿಯಾ ಮಸೀದಿಗೆ ಸೇರಿದ ಕಟ್ಟಡದಲ್ಲಿ ಹಿಂದೂ ಬಾಂಧವರು ವ್ಯಾಪಾರ ನಡೆಸ್ತಾ ಇದ್ದಾರೆ. ಅವರನ್ನು ಕೂಡ ಬಂದ್ ಮಾಡಲಿಕ್ಕೆ ಯಾರು ಹೇಳಲಿಲ್ಲ. ಪತ್ರಕರ್ತರು ಹೋಗಿ ಇವತ್ತೇ ಹೋಗಿ ನೀವು ಕೇಳ್ಬೋದು. ಅದ್ರ ಮುಂದೆ ಸಿಟಿ ಸೆಂಟರ್ ಇದೆ, ಮುಸಲ್ಮಾನರ ಒಡೆತನದ್ದು ಇದೆ, ಬೇರೆ ಇದೆ. ಯಾರನ್ನು ಕೂಡ ಬಲವಂತವಾಗಿ, ಮುಸಲ್ಮಾನರನ್ನು ಕೂಡ ಯಾರನ್ನು ಕೂಡ ಬಲವಂತವಾಗಿ ಬಂದ್ ಆಚರಿಸಲಿಕ್ಕೆ ಬಂದ್ ಮಾಡಲಿಕ್ಕೆ ಹೋಗಲಿಲ್ಲ. ಒಂದು ಸಣ್ಣ ಪ್ರಕರಣ ಕೂಡ ಇಡೀ ರಾಜ್ಯದಲ್ಲಿ ನಡೆಯಲಿಲ್ಲ. ಬಿಜೆಪಿ ಅವರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಪ್ರಕರಣ ನೀವು ತೋರಿಸ್ಬಿಡಿ. ಈ ರೀತಿ ಮುಸ್ಲಿಮರಲ್ಲದೆ ಮುಸ್ಲಿಮರದೇ ಆಗಿರಲಿ, ಯಾವುದಾದರೂ ಬಿಸ್ನೆಸ್ಗಳನ್ನು, ಅಂಗಡಿಗಳನ್ನು, ಹೋಟೆಲ್ಗಳನ್ನು ಬಲವಂತವಾಗಿ ಮುಚ್ಚಿರುವಂಥ ಒಂದು ಪ್ರಕರಣ ನಿಮಗೆ ಸಾಧ್ಯ ಇದ್ದರೆ ತೋರಿಸಿ. ಮಾಧ್ಯಮದವರು ಕೂಡ ಇದರ ಬಗ್ಗೆ ಒಂದು ಸಂಶೋಧನೆ ನಡೆಸ್ಬೋದು, ಇದನ್ನು ಮಾಡ್ಬೋದು. ರಘುಪತಿ ಭಟ್ರಿಗೆ ನಾನು ಹೇಳ್ತೇನೆ, ನಿಮ್ಮದೇ ಕ್ಷೇತ್ರದ ಇದೇ ಉಡುಪಿಯ ಜಾಮಿಯಾ ಮಸೀದಿಗೆ ಸೇರಿದ ಕಟ್ಟಡದಲ್ಲಿ ಹಿಂದೂ ಬಾಂಧವರು ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲದಿದ್ದರೆ ಹೋಗಿ ನೋಡಿ ಅಥವಾ ಹೋಗಿ ಕೇಳಿ. ಉಡುಪಿಯ ಜಾಮಿಯಾ ಮಸೀದಿಗೆ ಸೇರಿದ ಕಟ್ಟಡದಲ್ಲಿ ಹಿಂದೂ ಬಾಂಧವರು ವ್ಯಾಪಾರ ನಡೆಸ್ತಾ ಇದ್ದಾರೆ. ಅವರನ್ನು ಕೂಡ ಬಂದ್ ಮಾಡಲಿಕ್ಕೆ ಯಾರು ಹೇಳಲಿಲ್ಲ. ಶಾಲೆಗಳಲ್ಲಿ ಹಿಜಾಬ್ ಧರಿಸುವ ವಿಚಾರದ ಹಿನ್ನೆಲೆಯಲ್ಲಿ ರಾಜ್ಯ ಹೈಕೋರ್ಟ್ ಕೊಟ್ಟಂತಹ ತೀರ್ಪು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಮುಸ್ಲಿಂ ವಿದ್ವಾಂಸರ ಒಕ್ಕೂಟ ಅರ್ಜಿ ಸಲ್ಲಿಸಿದೆ. ಸಮಸ್ತ ಕೇರಳ
ಜಮ್ಇಯತುಲ್ ಉಲಾಮಾ ಮುಸ್ಲಿಂ ವಿದ್ವಾಂಸರ ಒಕ್ಕೂಟ ಹೈಕೋರ್ಟ್ ತೀರ್ಪಿನಲ್ಲಿ ಖುರಾನ್ ಮತ್ತು ಹದೀಸ್ಗಳನ್ನು ತಪ್ಪಾಗಿ ವ್ಯಾಖ್ಯಾನಿಸಲಾಗಿದೆ. ಇಸ್ಲಾಮಿಕ್ ಕಾನೂನಿನ ತಪ್ಪು ತಿಳುವಳಿಕೆಯಿಂದ ಕೂಡಿದೆ. ಖುರಾನ್ನ ಮಹಿಳೆಯರು ತಲೆ ಮತ್ತು ಕುತ್ತಿಗೆ ಮುಚ್ಚುವುದು ಕಡ್ಡಾಯ ಎನ್ನುತ್ತದೆ. ಹಿಜಾಬ್ ಆಧುನಿಕ ಕಾಲದಲ್ಲಿ ರೂಪಿಸಲಾದ ಒಂದು ಮುಸುಕು. ಮಹಿಳೆಯರಿಗೆ ಕಂಫರ್ಟ್ ಅನಿಸುವ ಕಾರಣಕ್ಕೆ ಹಿಜಾಬ್ ಪ್ರಸಿದ್ಧಿ ಪಡೆದಿದೆ. ಹಿಜಾಬ್ ಧರಿಸುವ ಉದ್ದೇಶ ತಲೆ ಮತ್ತು ಕುತ್ತಿಗೆಯನ್ನು ಮುಚ್ಚುವುದು. ಇದು ಹಳೆಯ ಇಸ್ಲಾಮಿಕ್ ತತ್ವಗಳ ಅತ್ಯಗತ್ಯ ಭಾಗವಾಗಿದೆ ಅಂತ ಅರ್ಜಿಯಲ್ಲಿ ವಕೀಲ ಜುಲ್ಫಿಕರ್ ಉಲ್ಲೇಖ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪತ್ನಿ ಚೆನ್ನಮ್ಮ ಅವರಿಗೆ ಐಟಿ ನೋಟಿಸ್ ಜಾರಿ ಮಾಡಿದೆ. ಈ ಕುರಿತು ರಿಯಾಕ್ಟ್ ಮಾಡಿದ್ದಾರೆ ಎಚ್ ಡಿ ರೇವಣ್ಣ. ಕಾನೂನು ರೀತಿ ಏನಿದೆ ಅದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನು ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ರು, ತಾಯಿ ಚೆನ್ನಮ್ಮಗೆ ನೋಟಿಸ್ ನೀಡಿರೋ ಬಗ್ಗೆ ನನಗೆ ಗೊತ್ತಿಲ್ಲ, ನಾವು ಪರಿಶುದ್ಧವಾಗಿದ್ದೀವಿ, ನೋಟಿಸ್ಗೆ ಉತ್ತರ ಕೊಡ್ತೀವಿ ಎಂದರು ಎಚ್ ಡಿ ಕುಮಾರಸ್ವಾಮಿ. ನಮಗೆ ಕೊಡಿ, ನಾನೇನು ಕೇರ್ ಮಾಡಲ್ಲ. ಈಗ ನಮ್ಮ ತಾಯಿ ನನ್ನ ಜಮೀನಲ್ಲಿ ಕಬ್ಬು ಬೆಳೀತಾ ಇದ್ದೀವಿ, ಆ ಕಬ್ಬು ನೋಡ್ಕೋಬೇಕು. ನಮಗೆ ನೋಟಿಸ್ ಕೊಡ್ತಾರಪ್ಪ ನಮ್ಮ ತಾಯಿ. ಯಾರ್ಯಾರು ನೋಟಿಸ್ ಕೊಟ್ಟಾರೆ? ಒಬ್ಬೊಬ್ಬರು RTO ಇದರಲ್ಲಿ 100 ಕೋಟಿ 200 ಕೋಟಿ ಮಾಡ್ಯಾರ. ಒಬ್ಬ ಮಾಜಿ ಪ್ರಧಾನಮಂತ್ರಿ ಹೆಂಡತಿಗೆ ಕೊಡಲಿ, ನಾನೇನು ಬೇಡ ಅನ್ನಲ್ಲ. ಏನು ನಮ್ಮ ಅಪ್ಪ ಏನಾರು ನಮ್ಮ ತಾಯಿ ಏನಾರು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದೀವ? ಅದೇಂತ ದೇವು ಯಾವ ಮಟ್ಟಕ್ಕೆ ಐತಿ ಅನ್ನೋದಿಲ್ಲಿ ದ್ವೇಷದ ರಾಜಕಾರಣ. ಒಬ್ಬ ಮಾಜಿ ಪ್ರಧಾನಮಂತ್ರಿ ಹೆಂಡತಿ ತರಕಾರಿ ಇದು ಎಂಥದಪ್ಪ, ಇದು ಬೆಳೆದಿರೋದು ಆಲೂಗೆಡ್ಡೆನೂ ಬೆಳೆದಾಯಿತು. ನೀವೇ ನೋಡಿದ್ರ ಸರ್, ಆಲೂಗೆಡ್ಡೆ ಬೆಳೆದಿದ್ದ, ಕಬ್ಬು ಹಾಕಿದ್ದೀನಿ. ಕೊಟ್ಟಿದ್ರು ಉತ್ತರ ಕೊಡ್ತೀವಿ, ಅದಕ್ಕೇನಿಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದ್ದೇನೆ. ಅಮಿತ್ ಶಾ ಜೊತೆ ಸಿಎಂ ಚರ್ಚಿಸಿದ ನಂತರ ಎಪಿಎಂಸಿ ಕಾಯ್ದೆ ವಾಪಸ್ ಪಡೆಯಲಾಗುತ್ತೆ ಅಂತ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ವಿಧಾನಸಭೆಯಲ್ಲಿ ಹೇಳಿಕೆ ಕೊಟ್ಟರು. ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದಿದೆ, ಅದರಂತೆ ರಾಜ್ಯದಲ್ಲಿ ಎಪಿಎಂಸಿ ಕಾಯ್ದೆಯನ್ನು ವಾಪಸ್ ಪಡೆಯುವ ಕುರಿತು ಏಪ್ರಿಲ್ 1ನೇ ತಾರೀಕು ಚರ್ಚಿಸಿ ತೀರ್ಮಾನವನ್ನು ಮಾಡ್ತೀವಿ ಎಂದರು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಬಂದಾಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಚರ್ಚೆ ನಡೆಸಿದ ನಂತರ ತೀರ್ಮಾನ ಮಾಡ್ತೀವಿ ಎಂದರು ಎಸ್ ಟಿ ಸೋಮಶೇಖರ್. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಪ್ರಕರಣದ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಸಚಿವ ವಿ ಸೋಮಣ್ಣ ಅರ್ಜಿ ಸಲ್ಲಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸುವುದಕ್ಕೆ ದೂರುದಾರರ ಪರ ವಕೀಲರಿಗೆ ಸೂಚನೆ ಕೊಡಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ವಿ ಸೋಮಣ್ಣಗೆ ಏಪ್ರಿಲ್ 16ನೇ ತಾರೀಕು ಖುದ್ದು ಹಾಜರಾಗುವಂತೆ ಸಮನ್ಸ್ ಜಾರಿಗೊಳಿಸಿತು. ಎಸಿಬಿ ಸಲ್ಲಿಸಿದ್ದ ಕ್ಲೀನ್ ಚಿಟ್ ವರದಿಯನ್ನು ತಿರಸ್ಕರಿಸಿ ಸಮನ್ಸ್ ಜಾರಿ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಪಡೆಯೋದಕ್ಕೆ ಮುಂದಾಗಿದ್ದಾರೆ ಸಚಿವ ವಿ ಸೋಮಣ್ಣ ಅರ್ಜಿ ಸಲ್ಲಿಸಿದ್ದಾರೆ. ಡಿಕೆಶಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರ ದಬ್ಬಾಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಅರಣ್ಯ ಪ್ರದೇಶದಲ್ಲಿ ಬೆಳೆ ಪರಿಹಾರ ಹಾಗೂ ಆನೆ ತಡೆ ಕಂದಕ ಪರಿಶೀಲನೆ ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಕಾಂಗ್ರೆಸ್ ಮುಖಂಡರು ಹಲ್ಲೆ ಆರೋಪ ಕೇಳಿ ಬಂದಿದೆ. 4-5 ಮೋಟಾರ್ ಬೈಕ್ಗಳಲ್ಲಿ ಬಂದು ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಜೀರ್ ಅಖ್ತರ್, ಪ್ರಮೋದ್, ಕಿರಣ್ ಮತ್ತಿತರರಿಂದ ಹಲ್ಲೆ ನಡೆದಿದೆ. ಸಿಬ್ಬಂದಿ ಕರ್ತವ್ಯ ನಿರ್ವಹಣೆಗೆ ಅಡ್ಡಿ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದನೆ ಬಗ್ಗೆ ದೂರು ದಾಖಲು ಮಾಡಿದ್ದಾರೆ. ರಾಜ್ಯದಲ್ಲಿ ಜನಸಂಖ್ಯಾ ನಿಯಂತ್ರಣ ಅಸ್ತ್ರ ಪ್ರಯೋಗ ಆಗುತ್ತಾ? ಉತ್ತರ ಪ್ರದೇಶದ ಮಾದರಿ ಜನಸಂಖ್ಯೆ ನಿಯಂತ್ರಣ ಕಾನೂನು ಬರುತ್ತಾ? ಇಂಥದ್ದೊಂದು ಪ್ರಶ್ನೆ ಉದ್ಭವಿಸೋದಕ್ಕೆ ಕಾರಣ ಭಾರತಿ ಶೆಟ್ಟಿ ಅವರು. 2 ಮಕ್ಕಳನ್ನು ಹೊಂದಿದ ಕುಟುಂಬಕ್ಕಷ್ಟೇ ಸರ್ಕಾರಿ ಸೌಲಭ್ಯ ಕೊಡಿ ಅಂತ ಪರಿಷತ್ ಶೂನ್ಯ ವೇಳೆಯಲ್ಲಿ ಬಿಜೆಪಿ ಸದಸ್ಯೆ ಭಾರತಿ ಶೆಟ್ಟಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿ ತೊಬ್ಬಿನಕೆರೆ ಗ್ರಾಮದಲ್ಲಿ 2 ಸಮುದಾಯದ ನಡುವೆ ಗಲಾಟೆ ಆಗೋಯಿತು. ಪಟ್ಟಳದಮ್ಮ ದೇವಿಯ ಕೊಂಡ ಮಹೋತ್ಸವದ ಹಿನ್ನೆಲೆಯಲ್ಲಿ ದಲಿತ ಜನಾಂಗದವರು ಕೊಂಡಕ್ಕೆ ಸೌದೆ ತಂದಿದ್ದಾರೆ. ಆದರೆ ದಲಿತರ ಸೌದೆ ಹಾಕಲ್ಲ ಅಂತ ಇತರೆ ಜನರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೀತು, ಗಲಾಟೆ ಶುರುವಾಯಿತು. ಸ್ಥಳದಲ್ಲಿ ಬಿಗುವಿನ ವಾತಾವರಣ. ಮಾಗಡಿ ಪೊಲೀಸರು ಬಂದರು. 2 ಜನಾಂಗದ ಮುಖಂಡರ ಜೊತೆ ಪೊಲೀಸರು ಮಾತುಕತೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಬೆಸ್ಕಾಂ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ACB ಬಲೆಗೆ ಬಿದ್ದಿದ್ದಾರೆ.
ಶಿವಾನಂದ ಸರ್ಕಲ್ ಹತ್ರ ಬೆಸ್ಕಾಂ ಕಚೇರಿಯಲ್ಲಿ ಹೈ ಟೆನ್ಷನ್ ಹಾಗೂ ಲೋ ಟೆನ್ಷನ್ ಸಂಪರ್ಕ ಒದಗಿಸೋದಕ್ಕೆ 10,000 ಲಂಚ ಪಡಿಬೇಕಾದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲಕ್ಷ್ಮೀಶ ಎಸಿಬಿ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಆರೋಪಿಯನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗಿದೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಮನನೊಂದ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿದೆ. ಅರುಣ್ ನೇಣಿಗೆ ಶರಣಾದ ಯುವಕ. ಅರುಣ್ ಮದುವೆ ಆಗಬೇಕು ಅಂತ ಯುವತಿಯ ಬೆನ್ ಬಿದ್ದಿದ್ದಾನೆ. ಆದರೆ ಯುವತಿ ಮದುವೆ ಆಗೋದಕ್ಕೆ ನಿರಾಕರಿಸಿದ್ದಾರೆ. ಇದರಿಂದ ಮನನೊಂದ ಅರುಣ್ ಮನೆ ಕೋಣೆಯಲ್ಲಿ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ರಾಮಮೂರ್ತಿ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟರು, ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ 2ನೇ ಬಾರಿಗೆ ಸಿಎಂ ಆಗಿ ಪದಗ್ರಹಣ ವೇಳೆ ಮಂಗಳೂರಿನಲ್ಲಿ ಕದ್ರಿಯ ಕಾಲಭೈರವನಿಗೆ ಪೂಜೆ ಹವನ ಮಾಡಲಾಗಿದೆ. ಕದ್ರಿಯ ಯೋಗೀಶ್ವರ ಮಠದಲ್ಲಿ ನಡೆದಿದ್ದ ವಿಶೇಷ ಪೂಜೆಯ ಪ್ರಸಾದವನ್ನು ಸಿಎಂ ಯೋಗಿ ಆದಿತ್ಯನಾಥ್ ಅವರಿಗೆ ಕಳಿಸಿಕೊಡಲಾಗಿದೆ. ಕದ್ರಿಯ ಯೋಗೀಶ್ವರ ಮಠದ ಮಹಾರಾಜರನ್ನು ಆರಾಧಿಸುವಂಥ ಯೋಗಿ ಆದಿತ್ಯನಾಥ್ 2 ಬಾರಿ ಯೋಗಿ ಸಿಎಂ ಆಗಿರೋದಕ್ಕೆ ಮಠದಲ್ಲಿ ಹಬ್ಬದ ವಾತಾವರಣ ಇತ್ತು. 2 ಬಾರಿ ಮಠಕ್ಕೆ ಭೇಟಿ ನೀಡಿದ್ದ ಯೋಗಿ ಆದಿತ್ಯನಾಥ್ ಪಂಥದ ಪ್ರಮುಖರಾಗಿದ್ದಾರೆ. 2016ರಲ್ಲಿ ಕದ್ರಿ ಮಠದ ಪೀಠಾಧಿಪತಿ ನಿರ್ಮಲಾನಾಥ ಸ್ವಾಮೀಜಿಯವರ ಪಟ್ಟಾಭಿಷೇಕವನ್ನು ಯೋಗಿ ಆದಿತ್ಯನಾಥ್ ನೆರವೇರಿಸಿದರು. 12 ವರ್ಷಗಳಿಗೊಮ್ಮೆ ಉತ್ತರದಿಂದ ಬರುವಂಥ ಝಂಡಿಯಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಭಾಗವಹಿಸಿದ್ದಾರೆ. ಕರ್ನಾಟಕದಲ್ಲಿ ಕೋವಿಡ್ ಸೋಂಕು ತೀವ್ರ ಇಳಿಮುಖ ಕಂಡಿತು. ನಿನ್ನೆ ಕೇವಲ 48 ಹೊಸ ಕೊರೋನಾ ಕೇಸ್ ಪತ್ತೆಯಾಯಿತು. ಓರ್ವ ಸೋಂಕಿತ ಸಾವನ್ನಪ್ಪಿರುವ ವರದಿಯಾಗಿದೆ. ಬೆಂಗಳೂರಿನಲ್ಲಿ 40 ಕೇಸ್ ದಾಖಲಾಯಿತು. 24 ಗಂಟೆಯಲ್ಲಿ 105 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಲ್ಲಿ ಸದ್ಯ 0.29ರಷ್ಟಿದೆ ಪಾಸಿಟಿವಿಟಿ ರೇಟ್. ಚುನಾವಣೆಗಳು ಜನಾದೇಶವಾಗುವ ಬದಲು ಧನಾದೇಶವಾಗ್ತಾ ಇದೆ ಅಂತ ವಿಧಾನಸಭೆಯಲ್ಲಿ ಸ್ಪೀಕರ್ ಕಾಗೇರಿ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆಗಳಲ್ಲಿ ಅಸಹ್ಯ ಪಡುವಷ್ಟು ಹಣ ಶಕ್ತಿಯ ಪಾತ್ರ ಇಡೀ ವ್ಯವಸ್ಥೆಗೆ ರೋಗ ತರುವಷ್ಟು ಇದೆ. ಅಪರಾಧಿಗಳ ಪಾತ್ರ, ಜಾತಿ, ಧರ್ಮ, ಅಂಗ ಮತ್ತೆಲ್ಲ ತರಹದ ಪ್ರಭಾವಗಳು ಚುನಾವಣೆಗಳನ್ನು ರೋಗಗ್ರಸ್ತವಾಗಿಸಿವೆ ಅಂತ ಹೇಳಿಕೆ ಕೊಟ್ಟರು ಸ್ಪೀಕರ್. 30 ನಿಮಿಷಗಳ ಸುದ್ದಿ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿ. ಇನ್ನುಳಿದ ಸುದ್ದಿಗಳನ್ನು 1 by 1 ನೋಡ್ತಾ ಹೋಗೋಣ. ಜೂನ್ 16, 17, 18 ಸಿಇಟಿ ನಡೆಸೋದಾಗಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಮಾಹಿತಿ ಕೊಟ್ಟರು. ಏಪ್ರಿಲ್ 5ನೇ ತಾರೀಕಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ ಹೇಳಿಕೆ ಕೊಟ್ಟರು. ಜೂನ್ 16ನೇ ತಾರೀಕು ಬೆಳಗ್ಗೆ ಜೀವಶಾಸ್ತ್ರ, ಮಧ್ಯಾಹ್ನ ಗಣಿತ, 17ನೇ ತಾರೀಕು ಬೆಳಗ್ಗೆ ಭೌತಶಾಸ್ತ್ರ ಮತ್ತು ಮಧ್ಯಾಹ್ನ ರಸಾಯನಶಾಸ್ತ್ರ ಪರೀಕ್ಷೆ ನಡೆಯುತ್ತೆ. 18ನೇ ತಾರೀಕು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಸಿಇಟಿ ಪರೀಕ್ಷೆ ನಡೆಯುತ್ತೆ. ಏಪ್ರಿಲ್ 22ರವರೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ರಕ್ತ ಚಂದನ ತುಂಡುಗಳನ್ನು ಅಕ್ರಮವಾಗಿ ಸಾಗಣೆ ಮಾಡ್ತಿದ್ದಂತಹ ಆರೋಪಿಗಳನ್ನ KR ಪುರಂ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಅಬ್ದುಲ್ ರೆಹಮಾನ್ ಬಂಧಿತ ಆರೋಪಿ. ಈತನಿಂದ 20 ಲಕ್ಷ ಮೌಲ್ಯದ 250 kg ತೂಕದ 6 ರಕ್ತ ಚಂದನ ತುಂಡುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ಯಾಂಟ್ರೋ ಕಾರಲ್ಲಿ ರಕ್ತ ಚಂದನ ತುಂಡನ್ನ ತಂದು ಮಾರಾಟ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬೀರ್ಭೂಮ್ನಲ್ಲಿನ ಸಜೀವ ದಹನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ TMC ಬಿಜೆಪಿ ಶಾಸಕರು ಮಾರಾಮಾರಿ ನಡೆದುಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಪಕ್ಷದ ಶಾಸಕರು ಆಗ್ರಹಿಸಿದರು. ಆಡಳಿತ ಪಕ್ಷದ ಶಾಸಕರು ಹಾಗೂ ಪ್ರತಿಪಕ್ಷಗಳ ಶಾಸಕರ ನಡುವಣ ವಾಕ್ಸಮರ ತಾರಕಕ್ಕೇರಿತು. ಪರಸ್ಪರ ಇಬ್ಬರು ಹೊಡೆದಾಡ್ಕೊಂಡ್ರು. ರಾಂಪುರ್ ಹಾಟ್ ಘಟನೆ ಬಗ್ಗೆ ಚರ್ಚೆ ಆಗಬೇಕು ಅಂತ ಆಗ್ರಹಿಸಿದ ಬಿಜೆಪಿ ಶಾಸಕರ ಮೇಲೆ TMC ಶಾಸಕರು ಹಲ್ಲೆ ನಡೆಸಿದ್ದಾರೆ ಅಂತ ಬಿಜೆಪಿ ನಾಯಕ ಅಮಿತ್ ಮಾಳವೀಯ ಆರೋಪ ಮಾಡಿದ್ದಾರೆ. ಹೊಡೆದಾಟದ ವಿಡಿಯೋವನ್ನು ಟ್ವೀಟ್ ಮಾಡಿದ್ದಾರೆ. ಒಬ್ಬ ಶಾಸಕರಿಗೆ ಒಂದೇ ಬಾರಿ ಪಿಂಚಣಿ ಯೋಜನೆ ಜಾರಿ ಬಳಿಕ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಮತ್ತೊಂದು ಮಹತ್ವದ ಯೋಜನೆ ಜಾರಿಗೆ ಮುಂದಾಗಿದ್ದಾರೆ. ಮನೆ ಬಾಗಿಲಿಗೆ ಪಡಿತರ ವಿತರಣೆ ಯೋಜನೆಯನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. ಉತ್ತಮ ಗುಣಮಟ್ಟದ ಪಡಿತವನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವುದರಿಂದ ಬಡವರು ಇನ್ನು ಮುಂದೆ ಸರತಿ ಸಾಲು ನಿಲ್ಲುವಂಥ ಅಗತ್ಯವಿಲ್ಲ ಅಂತ ಹೇಳಿಕೆ ಕೊಟ್ಟರು. ಆದಾಗ್ಯೂ ಅರ್ಹ ಫಲಾನುಭವಿಗಳಿಗೆ ಯೋಜನೆಯು ಅವರಿಚ್ಛೆಯ ಆಯ್ಕೆಯಾಗಿರುತ್ತೆ ಅಂತ ವಿಡಿಯೋ ಸಂದೇಶವನ್ನು ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಈ ಯೋಜನೆಯ ವಿವರಗಳನ್ನು ಶೀಘ್ರದಲ್ಲೇ ವಿವರಿಸಲಾಗುತ್ತೆ ಅಂತ ಹೇಳಿಕೆ ಕೊಟ್ಟರು. ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಕುರ್ಚಿ ಅಲ್ಲಾಡ್ತಾ ಇದೆ. ಅಧಿಕಾರದಿಂದ ಕೆಳಗೆ ಇಳಿಯುವುದು ಖಚಿತವಾಗ್ತಾ ಇದೆ.
ಪಿಎಂ ಇಮ್ರಾನ್ ಖಾನ್ ಪದಚ್ಯುತಗೊಳಿಸುವ ಅವಿಶ್ವಾಸ ನಿರ್ಣಯವನ್ನು ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಮಂಡಿಸಲಾಗಿದೆ. 342 ಸದಸ್ಯ ಬಲದ ಸಂಸತ್ನಲ್ಲಿ ವಿಪಕ್ಷಗಳು ಇಮ್ರಾನ್ ಸರ್ಕಾರವನ್ನು ಕಿತ್ತೊಗೆದಕ್ಕೆ 172 ಸದಸ್ಯರ ಬೆಂಬಲವನ್ನು ಪಡೆಯುವ ವಿಶ್ವಾಸದಲ್ಲಿವೆ. ಆದರೆ ಸರ್ಕಾರ ವಿಪಕ್ಷಗಳ ಪ್ರಯತ್ನವನ್ನು ವಿಫಲಗೊಳಿಸೋದಕ್ಕೆ ಸದನದಲ್ಲಿ ಅಗತ್ಯವಿರುವ ಬೆಂಬಲವನ್ನು ಪಡೆಯುತ್ತೆ ಅಂತ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಹೇಳಿಕೊಂಡಿದ್ದಾರೆ. ಮಾರ್ಚ್ 31ನೇ ತಾರೀಕು ಇಮ್ರಾನ್ ಖಾನ್ ಕುರ್ಚಿ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕೆಂದರೆ ಮಾರ್ಚ್ 30ರವರೆಗೆ ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿಯನ್ನು ಮುಂದೂಡಲಾಗಿದೆ. ಮಾರ್ಚ್ 31ರಂದು ಇಮ್ರಾನ್ ಖಾನ್ ವಿರುದ್ಧ ಮಂಡಿಸಿದ ಅವಿಶ್ವಾಸ ನಿರ್ಣಯ ಚರ್ಚೆಗೆ ಬರುವ ಸಾಧ್ಯತೆ ಇದೆ. 30 ನಿಮಿಷಗಳ ಮೂವತ್ತು ಸುದ್ದಿಲಿ ನೈಟ್ ಸುದ್ದಿ ಬಾಕಿ ಇದೆ. ಅದಕ್ಕೆ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ಬರ್ತೀನಿ. ಎಲ್ಲೂ ಹೋಗದೆ ಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ 5 ಸುದ್ದಿಗಳನ್ನು 1 by 1 ನೋಡ್ತಾ ಹೋಗೋಣ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ರಾಜ್ ಕಪ್ ಕ್ರಿಕೆಟ್ ಟೂರ್ನಿ ಆಯೋಜನೆ ಮಾಡಲಾಗಿದೆ. ಇದುವರೆಗೆ 4 ಸೀಸನ್ ಸಕ್ಸಸ್ ಆಗಿದೆ. 5ನೇ ಸೀಸನ್ ಅನ್ನು ಅಪ್ಪು ಸ್ಮರಣಾರ್ಥವಾಗಿ ಆಯೋಜನೆ ಮಾಡಲಾಗಿದೆ. ಈ ಮೂಲಕ ಸ್ಯಾಂಡಲ್ವುಡ್ ಬಿಗ್ ಸ್ಟಾರ್ಗಳನ್ನು ಒಂದು ಮಾಡುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ರಾಜ್ ಕಪ್ ಆಯೋಜನೆಯಡಿ ಇರುವಂಥ ನೃತ್ಯ ಕಲಾವಿದ ರಾಜೇಶ್ ಬ್ರಹ್ಮಾವರ ಅಪ್ಪು ಸರ್ ಹೆಸರಿನಲ್ಲಿ ಫಂಡ್ ರೆಡಿ ಮಾಡಿ ಅದರಿಂದ ಏನಾದರೂ ಒಂದು ಉಪಯೋಗ ಆಗುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು. ಅಷ್ಟೇ ಅಲ್ಲ, ಆ್ಯಪ್ ಕ್ರಿಯೇಟ್ ಮಾಡಿ ಲೈವ್ ನೋಡುವಂಥ ಪ್ಲಾನ್ ಕೂಡ ಮಾಡ್ತೀವಿ ಎಂದು ಮೇ 13, 14, 15 ಬೆಂಗಳೂರಿನ ಕುಂಬಳಗೋಡ್ನಲ್ಲಿ ಪಂದ್ಯ ನಡೆಯುತ್ತೆ ಅಂತ, ಹಾಗೂ ಫೈನಲ್ ಪಂದ್ಯ ದುಬೈನಲ್ಲಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ ಮೂವತ್ತು ಸುದ್ದಿ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಾಲ ನಿಮ್ಮದು.